ಎಷ್ಟು ದೊಡ್ಡ ಬಂಡೆ ಇದು, ಏನಿರ್ಬೋದು ಇದ್ರ ಒಳಗಡೆ? ಫುಲ್ಲು ಖಾಲಿ ಗುಹೆ ಇದು, ಒಳಗಡೆ ಏನು ಕಾಣ್ತಾ ಇಲ್ಲ. ಈಗ ಇದ್ರ ಒಳಗಡೆ ಒಂದ್ ನರಿನೋ ಏನು ಮುಳುಗಿದ್ರೆ ಬ್ರೋ ಹೆಂಗಿರುತ್ತೆ ಬ್ರೋ? ಖತಮ್. ಅಲ್ಲಿ ನೋಡಿ ಬ್ರೋ, ಮರ ಎಲ್ಲಿ ಬೆಳೆದಿದೆ, ಇದ್ರ ಮೇಲ್ಗಡೆ ಕಲ್ಲು ಬಂಡೆ ಮೇಲೆನೆ ಮರ ಬೆಳೆದಿದೆ. ಈ ಬೆಟ್ಟಕ್ಕೆ ರಾಮದೇವರ ಬೆಟ್ಟ ಅಂತ ಯಾಕೆ ಕರೀತಾರೆ ಅಂದ್ರೆ, ಪುರಾಣದ ಪ್ರಕಾರ ರಾಮ 14 ವರ್ಷಗಳ ಕಾಲ ವನವಾಸ ಮಾಡುವಾಗ ಈ ಬೆಟ್ಟದ ಮೇಲೆ ಕೆಲವು ವರ್ಷಗಳ ಕಾಲ ವಾಸ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಈ ಊರನ್ನ ರಾಮನಗರ ಅಂತ ಕರೀತಾರೆ. ಹಾಗೆ ಈ ಬೆಟ್ಟವನ್ನ ರಾಮದೇವರ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟ ನಮ್ಮ ಕರ್ನಾಟಕದವರಿಗೆ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ, ಬಾಲಿವುಡ್ ಚಿತ್ರ 1991ರಲ್ಲಿ ಅಮಿತಾಬ್ ಬಚ್ಚನ್ ಅವರು ಇಲ್ಲಿಗೆ ಬಂದಿರ್ತಾರೆ. ಶೋಲೆ ಚಿತ್ರದ ಮೂಲಕ ಈ ಬೆಟ್ಟ ತುಂಬಾನೇ ಫೇಮಸ್ ಆಗುತ್ತೆ. ಅದಕ್ಕೆ ಈ ಬೆಟ್ಟವನ್ನ ಉತ್ತರ ಭಾರತೀಯರು ಶೋಲೆ ಹಿಲ್ಸ್ ಅಂತ ಕರೀತಾರೆ, ಹಾಗೆ ರಾಮ್ಗಢ್ ಅಂತ ಕರೀತಾರೆ, ಮತ್ತೆ ರಾಮಗಿರಿ ಅಂತಾನೂ ಕರೀತಾರೆ. ಆಗ್ಲೇ ನಾನು ಹೇಳಿದೆ, ಈ ಬೆಟ್ಟವನ್ನ 2012ರಲ್ಲಿ ನಮ್ಮ ಭಾರತ ಸರ್ಕಾರ ರಣಹದ್ದುಗಳ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಿದೆ ಅಂತ. ಹೌದು, ನಮ್ಮ ಭಾರತದಲ್ಲಿ ಸುಮಾರು 9 ಜಾತಿಯ ರಣಹದ್ದುಗಳನ್ನು ನಾವು ನೋಡಬಹುದು. ಅದರಲ್ಲಿ 3 ಜಾತಿಯ ರಣಹದ್ದುಗಳನ್ನ ನಾವು ಈ ಬೆಟ್ಟದ ಮೇಲೆ ನೋಡಬಹುದು.